ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ಕಾರ. ಏನು ನೋಡ್ಬೇಕು ಅಂತ ಹೇಳಿ ಕಳ್ಸಿದ್ರಂತೆ? ಪಕ್ಕದೂರು ಸಾಹುಕಾರ ರಾಜೇಗೌಡರು ದೇವಸ್ಥಾನಕ್ಕೆ ಬಂದಿದ್ರು. ನಿಮ್ಮ ಮಗಳನ್ನ ನೋಡಿದ್ರು. ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ? ಅಲ್ಲ, ಅವರಂತಸ್ತೇನು ನಮ್ಮಂತಸ್ತೇನು? 10 ವರ್ಷಗಳಿಂದ ತೀರ್ಮಾನವಾಗಿರೋ ಈ ಜಮೀನಿನ ವ್ಯಾಜ್ಯ ಕೋರ್ಟ್ನಲ್ಲಿ ಈಗ ಇವ್ರ ಪರವಾಗಿ ಆಗಿದೆಯಂತೆ. ಇದೆಲ್ಲ ಆಗಿದ್ದು ನಿಮ್ಮ ಮಗಳನ್ನ ನೋಡಿದ ಶುಭಗಳಿಗೆಯಿಂದ ಅಂತ ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಈ ಶುಭವಾರ್ತೆನ ನಿಮಗೆ ತಿಳಿಸು ಅಂತ ನನಗೆ ಹೇಳಿದ್ದಾರೆ. ಅಮ್ಮ, ಅವಳೇ ಬಂದ್ಲು. ಅವಳು ನನ್ನ ಮಾತು ಕೇಳ್ಬಿಡಿ. ಅಮ್ಮ ಲಕ್ಷ್ಮಿ, ನೀ ನಿಜವಾಗ್ಲೂ ಮಹಾಲಕ್ಷ್ಮಿನೇ. ಪಕ್ದೂರಿನ ಸಾಹುಕಾರರು ನಿನ್ನನ್ನ ಮದುವೆ ಆಗ್ಬೇಕು ಅಂತ ಇಷ್ಟಪಟ್ಟಿದ್ದಾರೆ. ಇದಕ್ಕೆ ನಿನ್ನ ಅಭಿಪ್ರಾಯ? ಮೌನಂ ಸಮ್ಮತಿ ಲಕ್ಷಣಂ. ಇನ್ನೇನ್ ತಾಯಿ, ವಾಲ್ಗ ಊದಿಸ್ಬಿಡಿ. ಸಾವಿತ್ರಿ, 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 ಟೈಮ್ ಆಯ್ತು, ಕಳ್ಸಿ ಅವಳನ್ನ. ಏನೇ ಇದು? ನಮ್ ಲಕ್ಷ್ಮಿ ಕೊಡೋಕೆ. ಮೊದಲೇ ದೊಡ್ಡ ಶ್ರೀಮಂತರು, ಇದನ್ನೆಲ್ಲ ಒಪ್ಪಿಸ್ಕೋತಾರೇನೆ? ಅವ್ರೆಷ್ಟೇ ಶ್ರೀಮಂತರಾದ್ರೂ ನಮ್ ಮಗಳಿಗೆ ಇದನ್ನೆಲ್ಲ ಕೊಡೋದು ಸಂಪ್ರದಾಯ. ತವ್ರ ಮನೆಯಿಂದ ಅವಳನ್ನ ಬರೀ ಕೈಯಲ್ಲಿ ಕಳ್ಸೋಕೆ ನನ್ ಮನ್ಸ್ಯಾಕೋ ಒಪ್ತಾ ಇಲ್ಲ ರೀ. ಹೋಗ್ಲಿ, ನಮ್ ಪುಟ್ಟಿನ ಕೇಳ್ಬಿಡು. ಅವಳಿಗೆ ಏನ್ ಬೇಕೋ ಅದನ್ನ ತಗೊಂಡೋಗ್ಲಿ. ಲಕ್ಷ್ಮಿ. ಅಮ್ಮ, ನಾನೇನ್ ಇಷ್ಟಪಟ್ರು ಕೊಡ್ತೀಯಾ? ಯಾಕಮ್ಮ ಕೇಳ್ತೀಯಾ? ನಿನಗಿಂತ ದೊಡ್ಡದೇನಿದೆ ಇಲ್ಲಿ? ನೀನಿಲ್ಲಿಂದ ಹೋಗುವಾಗ ನಗ್ನಗ್ತಾ ಹೋಗ್ಬೇಕು ಅನ್ನೋದೇ ನಮ್ಮ ಆಸೆ. ಇವಾಗ ಇಲ್ಲಿಂದ ನಾವು ಹೊರಟು ನಮ್ ಸೊಂಡೆ. ಒಂದ್ ನಿಮಿಷ. ಏನ್ ಲಕ್ಷ್ಮಿ? ನೀವೇನು ತಪ್ಪು ತಿಳ್ಕೊಳಲ್ಲ ಅಂದ್ರೆ ಒಂದ್ ಮಾತು ಕೇಳ? ಕೇಳು. ಈ ಮನೇಲಿ ನನಗೆ ತುಂಬಾ ಇಷ್ಟ ಆಗಿರೋ, ನನ್ನ ಪ್ರಾಣಕ್ಕಿಂತ ಹೆಚ್ಚಾದ್ ಒಂದಿದೆ. ಅದನ್ನ ನನ್ನ ಜೊತೆ ನಿಮ್ಮನೆ ಕರ್ಕೊಂಡ್ಬರ್ಬೋದಾ? ನಿನಗಿಷ್ಟವಾದ ಏನೇ ಆದ್ರೂ ಅದು ನನಗಿಷ್ಟ. ಧಾರಾಳವಾಗಿ ಕರ್ಕೊಂಡ್ ಬಾ. ಇವನ್ ಬಗ್ಗೆನೇ ನಾನು ಹೇಳಿದ್ದು. ನೀವು ಒಪ್ಕೊಂಡ್ರೆ ನಾನು ಇವನನ್ನ ನನ್ನ ಜೊತೆ ಕರ್ಕೊಂಡ್ಬರ್ತೀನಿ. ಧಾರಾಳವಾಗಿ ಕರ್ಕೊಂಡ್ ಬಾ. ರಾಜು, ಇನ್ಮೇಲೆ ಇವ್ರು ನನಗ್ ಮಾತ್ರ ದೇವ್ರಲ್ಲ, ನಿನಗೂ ದೇವ್ರು. ಅವ್ರು ಹೇಗ್ ಹೇಳ್ತಾರೋ ಹಾಗೆ ಕೇಳ್ಕೊಂಡಿರ್ಬೇಕು. ಓ ಬಾವ ಹೇಳಿದ್ರು ಸರಿ.